ಸ್ಮಾರಕಗಳ ರಕ್ಷಣೆಯಿಂದಾಗಿ ಗ್ರಾಮಸ್ಥರಿಗೆ ಈಗ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬಾಗಲಕೋಟೆಯ ಐಹೊಳೆ ಗ್ರಾಮ ಸ್ಥಳಾಂತರಕ್ಕೆ ಪಟ್ಟು ಹಿಡಿಯಲಾಗಿದೆ. ಚಾಲುಕ್ಯರ ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿರುವಂತಹ ಐಹೊಳೆ ಗ್ರಾಮದಲ್ಲಿದೆ ಚಾಲುಕ್ಯರ 120ಕ್ಕೂ ಅಧಿಕ ಸ್ಮಾರಕಗಳು. ಈ ಗ್ರಾಮದಲ್ಲಿ ಸ್ಮಾರಕಗಳ ರಕ್ಷಣೆ ಮಾಡ್ತಾ ಇರುವಂತ ಸರ್ಕಾರ, ಹೀಗಾಗಿ ಅಲ್ಲಿರುವಂತ ಮನೆಗಳ ದುರಸ್ತಿಗೆ ಅನುಮತಿ ಅನ್ನೋದೇ ಇಲ್ಲ. ಸ್ಮಾರಕಗಳಿಗೆ ಹಾನಿ ಆಗುತ್ತೆ ಅಂತ ಅನುಮತಿ ಅನ್ನೋದನ್ನು ನೀಡ್ತಿಲ್ಲ. ಹೀಗಾಗಿ ಐಹೊಳೆ ಗ್ರಾಮದಲ್ಲಿ ಮನೆಗಳು ಶಿಥಿಲಾವಸ್ಥೆಗೆ ತಲುಪಿದೆ. 800 ಮನೆಗಳಿರುವಂಥ ಗ್ರಾಮದಲ್ಲಿ 120 ಮನೆಗಳ ಶಿಫ್ಟಿಗೆ ಮಾತ್ರ ಸಜ್ಜಾಗಲಾಗಿದೆ. ಹೀಗಾಗಿ 800 ಮನೆಗಳನ್ನು ಒಂದೆಡೆ ಶಿಫ್ಟ್ ಮಾಡಿ ಅಂತ ಇದೀಗ ಆಗ್ರಹಿಸಲಾಗ್ತಾ ಇದೆ. ಅಲ್ಲಿರುವಂಥ ಜನರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಸ್ಮಾರಕಗಳಿಗೆ ಹಾನಿ ಆಗುತ್ತೆ ಅಂತ ಹೇಳಿ ಈ ಗ್ರಾಮಸ್ಥಗಳಿಗೆ ಅವರವ್ರ ಮನೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ವಂತೆ. ಆ ಕಾರಣಕ್ಕಾಗಿ ಅಲ್ಲಿನ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಐಹೊಳೆ ಗ್ರಾಮದಲ್ಲಿದೆ ಚಾಲುಕ್ಯರ 120ಕ್ಕೂ ಅಧಿಕ ಸ್ಮಾರಕಗಳು. ಈ ಗ್ರಾಮದಲ್ಲಿ ಸ್ಮಾರಕಗಳ ರಕ್ಷಣೆಯನ್ನು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಮನೆಗಳ ದುರಸ್ತಿ ಮಾಡೋದಕ್ಕೆ ಇದರಿಂದ ಅವಕಾಶ ಅನ್ನೋದು ಸಿಗ್ತಾ ಇಲ್ಲ. ನೀವು ಮನೆ ದುರಸ್ತಿ ಮಾಡ್ತೀವಿ ಅಂತ ಹೊರಟ್ರೆ ಸ್ಮಾರಕಗಳಿಗೆ ಸಮಸ್ಯೆ ಆಗ್ಬಿಡತ್ತೆ. ಇದನ್ನು ನಾವು ಜೋಪಾನವಾಗಿ ರಕ್ಷಣೆ ಮಾಡಬೇಕು. ಹಾಗಾಗಿ ನೀವು ದುರಸ್ತಿ ಮಾಡೋದು ಬೇಡ, ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಈಗ ಗ್ರಾಮಸ್ಥರು ಹೇಳ್ತಾ ಇರೋದ್ರಲ್ಲೂ ಒಂದು ಅರ್ಥ ಇದೆ, ಇತ್ತ ಸರ್ಕಾರದ ನಿಲುವಿನಲ್ಲೂ ಕೂಡ ಒಂದು ಉತ್ತರ ಇದೆ. ಈಗ ಇದನ್ನು ಹೇಗೆ ಬಗೆಹರಿಸ್ಕೊಳ್ತಾರೆ ಅಂತ, ಈಗ ಬಹಳ ವರ್ಷಗಳಿಂದ ಸಮಸ್ಯೆ ಆಗ್ತಿರೋದ್ರಿಂದ ಬಗೆಹರಿಸ್ಕೊಳ್ಳೇಬೇಕಾಗತ್ತೆ. ಏನು ಆಪ್ಷನ್ ಇದೆ, ಏನು ಚರ್ಚೆಗಳು ಚಿಂತನೆಗಳು ನಡೀತಾ ಇದೆ? ನಿಜಕ್ಕೂ ನೀತಿ ಅಂದ್ರೆ ಈ ಭಾಗದಲ್ಲಿ ಮಳೆ ಆದ್ರೆ ಈ ಏನು ಬಾದಾಮಿ ಚಾಲುಕ್ಯರ ನಾಡೇನಿದೆ ಆ ನಾಡಿನಲ್ಲಿರ್ತಕ್ಕಂಥ ಸಮಸ್ಯೆ ಐಹೊಳೆ ಗ್ರಾಮಕ್ಕೆ ಹಿಂದಿಲ್ಲ. ಬಹುದಿನಗಳ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಚಿವರು ಕೂಡ ಭೇಟಿ ಆಗ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ಅಧಿಕಾರಿಗಳ ತಂಡ ರಚನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ಮಾಡಿ 800ಕ್ಕೂ ಅಧಿಕ ಮನೆಗಳ ಪೈಕಿ ಕೇವಲ 120 ಮನೆಗಳನ್ನ ಸ್ಥಳಾಂತರ ಮಾಡುವ ಒಂದು ನಿರ್ಧಾರವನ್ನ ಪ್ರವಾಸೋದ್ಯಮ ಸಚಿವರು ಎಚ್.ಕೆ. ಪಾಟೀಲ್ ಅವರು ಮಾಡ್ತಾರೆ. ಅಂದ್ರೆ ಅದಾದ ಬಳಿಕ ಅಂದ್ರೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೊದಲ ವರ್ಷದಲ್ಲೇ ಈ ಸ್ಥಳಾಂತರ ಬಂದು ಮುಖ್ಯ ಸ್ಥಾನವನ್ನ ಇಲ್ಲಿಯ ಸಚಿವರು ಒಪ್ಕೊಂಡಿರ್ತಾರೆ. ಆ ಒಪ್ಪಿಕೊಂಡಂತ ಸಂದರ್ಭದಲ್ಲಿ 120 ಮನೆಗಳನ್ನ ಕೂಡಲೇ ಸ್ಥಳಾಂತರ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಅಲ್ಲಿಯ ಜನರಿಗೆ ನೀಡ್ತಾರೆ. ಅಂದ್ರೆ ಸ್ಮಾರಕಗಳ ಒಳಗಡೆನೆ ದನಕರಗಳನ್ನ ಕಟ್ಟುವುದರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಮನೆಯ ದುರಸ್ತಿ ಮನೆಗಳನ್ನ ಯಾವುದೇ ರೀತಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಶೀತಲ ವ್ಯವಸ್ಥೆಯನ್ನು ಕೊಂಡಿರ್ತಕ್ಕಂಥ ಮನೆಗಳನ್ನ ಕಟ್ಲಿಕ್ಕೆ ಕೂಡ ಅಲ್ಲಿಯ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಸರಿಸುಮಾರು 60 ವರ್ಷಗಳ ನಂತರದಲ್ಲಿ ಕೂಡ ಈ ರೀತಿ ಪ್ರಕರಣಗಳಾದ್ರೂ ಕೂಡ ಯಾಕೆ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಮತ್ತೆ ಅನ್ನುವಂಥದ್ದು ಅಲ್ಲಿಯ ಜನರ ಒಂದು ಆರೋಪ ಮಾಡ್ತಿರುವಂತದ್ದು. ಏನು ದುರಸ್ತಿ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಅಂದ್ರೆ ಮಳೆ ಸೋರುವಂತ ಕೆಲಸ ಆಗತ್ತೆ, ಮನೆ ಬಿದ್ರೆ ಅಲ್ಲಿ ಮರಣ ಹೊಂದುವಂತ ಸಾಧ್ಯತೆ ಕೂಡ ಇರೋದ್ರಿಂದಾಗಿ ನಮ್ಮ ಮನೆಗಳನ್ನ ನಾವು ಏನಪ್ಪಾ ಅಂತಂದ್ರೆ ಸುರಕ್ಷಿತವಾಗಿ ಇಡ್ಲಿಕ್ಕೆ ಮೇಲ್ಛಾವಣಿಯನ್ನ ತೆಗೆದು ಹಾಕಿಕೊಳ್ಳುವಂತ ನಿರ್ಧಾರವನ್ನ ಕೂಡ ಮಾಡಿದ್ರೆ ಅಲ್ಲಿ ಕೂಡ ಯಾವುದೇ ರೀತಿ ಚಾಲುಕ್ಯರ ಸ್ಮಾರಕಗಳು ಇರೋದ್ರಿಂದಾಗಿ ಅಲ್ಲಿಯ ಸ್ಥಳೀಯ ಪುರಾತತ್ವ ಇಲಾಖೆ ಒಂದು ಅಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ನೀವು ಮನೆಗಳನ್ನ ದುರಸ್ತಿಗಳನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಅಲ್ಲಿ ದುರಸ್ತಿ ಮಾಡ್ಲಿಕ್ಕೆ ಕೂಡ ಆಗಲ್ಲ, ಬೇರೆ ಎಡೆಗೆ ಸ್ಥಳಾಂತರ ಮಾಡ್ಲಿಕ್ಕೂ ಸರ್ಕಾರ ಯಾಕೆ ಹಿಂದೇಟ್ ಆಗ್ತೈತಿ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು. ಏನು ಮುಂಗಾರು ಮಳೆ ಬಹಳಷ್ಟು ಎಲ್ಲ ಕಡೆ ಗರ್ಜನೆ ಆಗಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಅತಿ ಹೆಚ್ಚು ಮಳೆ ಆಗೋದ್ರಿಂದಾಗಿ ಇಲ್ಲಿ ಯೆಲ್ಲೋ ಅಲರ್ಟ್ ಗಳನ್ನ ಘೋಷಣೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಅಲ್ಲಿಯ ಐಹೊಳೆ ಗ್ರಾಮಸ್ಥರಿಗೆ ಡವ ಶುರುವಾಗಿರುವಂತದ್ದು. ಮಳೆ ಆದ್ರೆ ಆ ಭಾಗದ ಜನರಿಗೆ ಏನಪ್ಪಾ ಅಂತಂದ್ರೆ ನಿತ್ಯ ಒಂದು ಹೈರಾಣಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬಹುದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲಾ ಸರ್ಕಾರ ನಮ್ಮ ಮೇಲೆ ಯಾಕೆ ಈ ರೀತಿಯಾಗಿ ಅಂದ್ರೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು. ಅಧಿಕಾರಿಗಳು ಬರ್ತಾರೆ, ಸರ್ಕಾರ ಬರ್ತದೆ, ಸಚಿವರು ಚೇಂಜ್ ಆಗ್ತಾರೆ ವಿನಃ ನಮ್ಮ ಗೋಳನ್ನ ಕೇಳೋರು ಯಾರು ಇಲ್ಲ ಅನ್ನುವಂತ ಪ್ರಶ್ನೆ ಅಲ್ಲಿ ಜನರು ಹೇಳ್ತಿರುವಂತದ್ದು. ನೀತಿ ಒಟ್ಟಾರೆಯಾಗಿ ಈ ಸಚಿವರೇ ಈ 1 ವರ್ಷದಲ್ಲಿ ಏನಾದ್ರೂ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೀತಿ, ಥ್ಯಾಂಕ್ ಯು ಗುರು ಹಿರೇಮಠ, ತಮ್ಮ ಡೀಟೇಲ್ಸ್ಗಾಗಿ.